ಅಕ್ಕ ಜೋಳ ಹಸ್ ಮಾಡಕತ್ತಿ ಏನು? ನಾನು ಒಂದಿಷ್ಟು ನೋಡ್ತಿದ್ನಕ್ಕ, ಅದು ಅದಾವ ಕೈನ ಯಾವ ಬೇಡ ಅದು ಈಸಿದ್ವಾ ಅದಕ್ಕೆ ನೋಡಕತ್ತಿದ್ ನೋಡಕ್ಕ ಕಲ್ಲು ಇದಾಗಿದ್ವಾ ನೋಡಿ ತೊಳೆದು ಹಾಕಿದ್ರೆ ಬಿಸಿ ಇಡಕ್ಕೆ ಬರ್ತೈತಿ ಹಿಟ್ಟು. ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು 2 ಸರಿ ಹಾಕಿ ಮಾಡಿದ್ರೆ ಆತು ರೊಟ್ಟಿ ಹಿಟ್ಟು. ಅದಕ್ಕೆ ನೋಡಕತ್ತಿದ್ ನಾನು ಜೋಳ ಕರ್ರನವು ಅಂಥವು ಬಂದಿರ್ತಾವ, ಅವು ಹಾಕಿಬಿಟ್ವು ಅಂದ್ರೆ ಹಿಟ್ಟು ನಮ್ನಿ ಕರ್ರಗಾಗ್ಬಿಡ್ತೈತೆ, ರೊಟ್ಟಿ ಚಲೋ ಆಗಂಗಿಲ್ವ. ಅದಕ್ಕೆ ನೋಡಕತ್ತಿದ್ ನಾನು ಸರಿ ತೊಳೆದು ಹಾಕ್ತವೆ, ಹಾಗಾಗಿ ತೊಳೆದು ಹಾಕಿದ್ರೆ ತಡಿ ಅಂತ ನೋಡಕತ್ತಿದ್ನೆ. ಮಕ್ಕೋಬೇಕಿಲ್ವ ಮಧ್ಯಾಹ್ನ ಒಂದಿಟ್ಟು ಅಡ್ಡಾದ್ರೆ ಚಲೋ, ಬೆಳಗ್ಗೆ ದೌಡ್ ಎದ್ದಿರ್ತಾವೆ. ಇಲ್ಲಕ್ಕ ಒಟ್ಟ ಮಧ್ಯಾಹ್ನ ಮಕ್ಕಳ ರೂಢಿನ ಇಲ್ಲಕ್ಕ, ನನಗಂತರ ನಿದ್ದಿನ ಬರಂಗಿಲ್ಲ ಮಧ್ಯಾಹ್ನ. ಹಂಗಾಗಿ ಏನು ಮಾಡಕತ್ತಿ ಅಂತಂದು ಎದ್ದು ಬನ್ನೆ. ನಾವು ಬೆಳಗ್ಗೆ ಅರ್ಬಿ ಹೋಗೋದಾಕಿದ್ದೆಲ್ಲಕ್ಕ, ಒಂದು ತೆಗಿಬೇಕತ್ತಾನ. ಇನ್ನೊಂದು ಚಾವತ್ತಿರುವಲ್ಲಕ್ಕ ಬಿಡವ, 3 ಗಂಟೆ ಆಗೈತಿ, 4 ಗಂಟೆ ಸುಮಾರು ತೆಗೆದ್ರೆ ಇನ್ನೊಂದು ಬಿಸಿಲು ಜಗ್ಗಟ್ಟು ಬಿದ್ದಿರ್ತೈತಿ. ಈಗ ಒಣಕ್ಯಂತವು ಚೆಕ್ಕಂಕವ ಓಸು ಬಟ್ಟಿ ಪೂರ ಹಳಾರ್ನಂಗೆ ಒಣಕ್ಯಂದು ಅಂದ್ರೆ ಚಲೋ. ಅವು ಪಳ್ಳ ಮತ್ತು ಹಸಿ ಮಮ್ಮಸಿ ಇದು ಅಂದ್ರೆ ಹಂಗೆ ಮಡ್ಚಿಟ್ಬಿಟ್ವಿ ಅಂದ್ರೆ ಗಬ್ಬು ವಾಸನೆ ನಮ್ಮನಿ. ಹಾಗಾಗಿ ಒಂದಿಟ್ಟು ಒಣಕೆಯಲ್ಲಿ ಅತ್ತೇರು ಮಕ್ಕೊಂಡಾರ ಅನಿಸ್ತೈತಲ್ಲ ಕೊನೆಗೆ. ಹೂನಕ್ಕ ಅತ್ತೇರು ಮಕ್ಕೊಂಡಾರ. ಮತ್ತು ನಾನು ನಾಳೆ ಊರಿಗೆ ಹೋಗಿದ್ನಕ್ಕ, ಬಂದು ಅಲ್ಲೇ 4 ದಿವಸ ಆತಕ್ಕ. ಪಾಪ ಅಲ್ಲಿ ಅವನು ಒಜ್ಜಕತ್ತ ಹೋಗು ಅಲ್ಲಿ ಕೆಲಸ ಮಾಡ್ಕೊಳಕ. ಮತ್ತು ನಾನು ನಾಳೆ ಹೋದ್ರಾತ ಅಂತಂದು ಹೇಳೋಣಂತ ಬಂದ್ನಕ್ಕ. ನಾಳೆ ಹೋಗ್ಕೊಂಡು ತಗೊಳಕ್ಕ ನಾನು. ನಾಳೆ ಹೊಕ್ಕಿಯ ಹೋಗಂತೆ ಅಂತ ತಗೊಂಗಾರ. ಮತ್ತು ಇರು ಅಂತಿದ್ನವ, ಅವು ಅಲ್ಲಿ ಒಜ್ಜೆ ಹಾಕತ್ತೆ. ಮತ್ತು ನಿನಗೂ ಪಾಪ ಇಲ್ಲಿ ಬರೀ ಕೆಲಸ ಅದು ಇದು ಮಾಡ್ಕೊತಿರ್ತಿದ್ದೆ, ಬೇಡ ಅಂದ್ರೂ ನಿನಗೂ ಸರಿಯಾಗಂಗೆ ಓದ್ಕೊಳಕ್ಕೆ ಸರಿಯಾಗಂಗಿಲ್ಲ ಇಲ್ಲಿ, ಹೋಗಂತೆ ಅಂತ ತಗೊಂಗಾರ ನಾಳೆ. ಹಂಗೇನಿಲ್ಲಕ್ಕ, ನನಗೇನು ಕೆಲಸ ಏನು ಒಜ್ಜೆ ಆಗಂಗಿಲ್ಲ, ಆದ್ರೆ ಅವುಗಲ್ಲಿ ಒಜ್ಜೆ ಹಾಕತ್ತಲ್ಲಕ್ಕ, ಒಂದು ಈಟ್ ಕೈಯಾಗ ಕಾಲಾಗ ಆಸರ ಆದ್ರೆ ಚಲೋ ಆಕತ್ತೆ. ಅವಾಗ ಎಲ್ಲ ಬೇಕೆ ಮಾಡ್ಕೊತಿರ್ತಾಳೆ. ಹಾಗಾಗಿ ನಾನು ಬಂದು 4 ದಿವಸ ಆತಲ್ಲಕ್ಕ, ಇನ್ನು ಎಷ್ಟು ದಿವಸ ಇರೋದಕ್ಕ ಹೋಗೋದಲ್ಲ ಯಾವಾಗಿದ್ರು. ಮತ್ತು ಅದಕ್ಕೆ ಹೋದ್ರಾತು ಅಂತಂದಕ್ಕ ನಾಳೆ ಹೋಗ್ಕೊಂಡು ತೊಗೊಳಕ್ಕ. ನಾನು ಅರಿಬಿ ಎಲ್ಲ ಒಣಗ್ಯಾವಲ್ಲಕ್ಕ. ಹ್ಞೂ ಇವತ್ತೆಲ್ಲ ಹೋಗೋದಕ್ಕೆ ತೊಗೊಂಡು ನಾವೆಲ್ಲ ಅರಿಬಿ ಒಣಗ್ಯಾವು, ಮಡಿಚಿ ಬ್ಯಾಗ್ನ ಇಟ್ಕೊ, ಸಂಜೆ ಮುಂದೆ ಹೋಗಂತೆ ಅಂತ ನಾಳೆ. ಹಂಗಾರ ಅಪ್ಪಗೆ ಹೇಳ್ಕೊಂಡು ತಗೊಂಗಾರ, ಸಂಜೆ ಮುಂದೆ ಫೋನ್ ಮಾಡಿ ನಾಳೆ ಬರ್ತಾಳಪ್ಪ ಬಂದು ಕರ್ಕೊಂಡೋಗು ಬಸ್ ಸ್ಟ್ಯಾಂಡಿಗೆ ಅಂತಂದು. ಬ್ಯಾಡ ಬಿಡಕ್ಕ, ಅಪ್ಪಗೆ ಏನು ಹೇಳ್ತಿದ್ದೆ ನಾನು ನೋಡಿ, ನೀ ಮತ್ತೆ ಹೋಗಿ ಇಳಿದು ಹೋಗ್ಬಿಡ್ತಾನೆ. ಮತ್ತೇನಪ್ಪ ಹೊಲಕ್ಕೆ ಅದಕ್ಕೆ ಹೋಗಿರ್ತೈತಕ್ಕ, ಬಂದು ಮತ್ತೆ ಕರ್ಕೊಂಡು ಹೋಗೋದು ಮಾಡೋದು ಅಪ್ಪ ಒಜ್ಜೆ ಆಕತಿ. ಬ್ಯಾಡ ಬಿಡಕ್ಕ, ನಾ ಹೊಕ್ಕಾನಂತೆ ಹೇಳೋಣಂತ ಅಷ್ಟೇ, ನಾಳೆ ಬರ್ತಾನೆ ಅಂತಂದು. ನಾಳೆ ಬಂದೇನು ಕರ್ಕೊಂಡು ಹೋಗೋದು ಬ್ಯಾಡ ಬಿಡಕ್ಕ ಅಪ್ಪ, ನಾನು ಹೊಕ್ಕಾನಿ. ಹೌದಾ ಹಂಗಾರ ಸರಿ ತಗೋ. ನಾನು ಅಪ್ಪಗೆ ಫೋನ್ ಹಚ್ಬೇಕು ಅನ್ಕೊಂಡಕ್ಕ, ಸಂಜೆ ಮುಂದೆ ಹಚ್ಕೊಡಕ್ಕ ನೀನು ಮಾವನ ಫೋನಿಂದ ಮಾತಾಡಿದ್ರಾಯ್ತು. ಮತ್ತು ಅಪ್ಪಗೆ ಹೇಳಿದ್ರಾಯ್ತಕ್ಕ. ಮತ್ತು ಅವ್ವ ಹೊಲಕ್ಕೆ ಹೋಗ್ತಿರ್ತಾಳಕ್ಕ. ಈಗ ಮನೆಯಾಗಿನ ಚಾವಿನ ನಾ ಬರ್ತಾನೆ ಅಂದರೆ ಇಟ್ಟು ಹೋಗಿರ್ತಾಳೆ, ಇಲ್ಲಕ್ರ ಒಯ್ದಿರ್ತಾರಲ್ಲಕ್ಕ. ಹಾಗಾಗಿ ಹೌದು ನೋಡು, ನೆನ್ಪು ಮಾಡಿ ಚಲೋ ಆತ. ಸಂಜೆ ಮುಂದೆ ಹಚ್ಕೊಡ್ತಾನೆ ತಗೋ, ನಿಮ್ಮ ಮಾವ ಬರಲಿ ಹೊಲದಿಂದ ಹಚ್ಕೊಡ್ತಾನಂತ. ಹಾದು ನೋಡುವ ಹಾಸು ಮಾಡೋವೆಲ್ಲ ಹಾಕು. ಇನ್ನೇ ನಾಳೆ ಬಿಟ್ಟು ಅಂದ್ರೆ ತೊಳೆದು ಸ್ವಚ್ಛಗಿ ಮೇಲೆ ಒಣೆ ಹಾಕ್ಬಿಡ್ತಾನೆ, ಒಟ್ಟು ಒಣಕ್ಕೊಂಬಿಡ್ತಾವೆ. ಕಾಗಿ ಪಾಗಿ ಅಲ್ಲೆಲ್ಲ ಇದು ಆಗಂಗಿಲ್ಲ ಅಂದಿಟ್ಟು ಮ್ಯಾಲೆ ಒಂದು ಅರಿಬಿ ಹಚ್ಚಿಬಿಡ್ತಾನೆ ತಳ್ಳಂದು ಒಣಕ್ಯಂತಾವೆ. ಹಂಗೆ ಮಾಡಕ್ಕ ಚಲೋ ಆಕತಿ. ಆದ್ರೆ ಮತ್ತೆ ಎದ್ದಾಳಕ್ಕ ಇಲ್ಲಿ ಊಟ ಕಸಾಡ್ಕೊಂತ ಬರ್ತಾನೆ. ನೀವು ಹೋಗಿ ಮಗ ಇಕ್ಕ ತಕ್ಕೊಂಡು ಚಾಕರ್ ಇಡುವಕ್ಕ. ಮತ್ತೆ ಹಾಕ್ತಾರೆ ಓಸನ ಎತ್ತಿಡ್ತಾನೆ. ನೀ ಮಗ ಕಸ ಗಿಸ ಹೊಡ್ಕೊಂಡು ಇದನ್ನ ಅಲ್ಲಿ ಇದೆಲ್ಲ ಹೊಡೆದತ್ವ ಆಗಲೇ ಎಲ್ಲ ದುಂಡಗ್ ಮಾಡಿ ಸ್ವಚ್ಛ ಕಸನೆಲ್ಲ ಆಗೈತೆ. ಇದೊಂದು ಕಸ ಹೊಡ್ಕೊಂಡು ದುಂಡಗ್ ಮಾಡಿ ಮಗ ತಕೊ ನೀನು. ಚಾ ಮಾಡ್ತಾನಂತ ಕುಡಿಯೋಣಂತ ಓಸರು. ಆಯ್ತು ತಗೊಳಕ. ಹಾಯ್ ಹೆಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾವ್ರಿ. ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ಪ್ರೀತಿ ಪ್ರೋತ್ಸಾಹನ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಕೊಡ್ರಿ ಅಂತಂದು ಕೇಳಾಕತ್ತೀನಿ ರೀ. ಆಮೇಲೆ ಭಾಳ ಜನ ಹೈಪ್ ಮಾಡಿಲ್ರಿ ನಿನ್ನೆ ವಿಡಿಯೋದಕ್ಕೆ. ಪ್ಲೀಸ್ ಹೈಪ್ ಮಾಡಿರಿ, ಹೈಪ್ ಪಾಯಿಂಟ್ಸ್ ಕೊಡ್ರಿ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು ರೀ, ಹಾಗಾಗಿ ಕೇಳ್ಕೊಳಕತ್ತೀನಿ ರೀ. ಆಮೇಲೆ ಅದ್ವಿಕ್ ಅವ್ರದ್ದು ಹುಟ್ಟುಹಬ್ಬ ಐತ್ರಿ, ಅವ್ರಿಗೆ ವಿಶ್ ಮಾಡಿರಿ ಅಂತಂದು ಮೆಸೇಜ್ ಹಾಕಿದ್ರು. ಅದ್ವಿಕ್ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೈತ್ರಿ ಅವ್ರದ್ದು ಬರ್ತಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಹತ್ರ ಬೇಡ್ಕೊತಾನ್ರಿ. ನಿಮ್ಗೆ ಒಳ್ಳೇದಾಗಲಿ ರೀ, ನಿಮ್ಮೆಲ್ಲ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೇನೆ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಕತೆ ಒಂಚೂರಾದರೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಮಾಡಿರಿ. ಕಸ್ಮರ್ಗಿ ಇಲ್ಲೇ ಇಟ್ಟಿದ್ದೆ ನಾನು, ಬೆಳಗ್ಗೆ ಹೊಡೆದಾಕಿ ಕಸ್ಮರ್ಗಿ ಎಲ್ಲಿಟ್ಟಾನೆ ಏನೋ ನೆನಪ ಬರವಲ್ದು. ಇದನ್ನು ಬಾಗ್ಲಿಂದ ಇಟ್ಟ ನೋಡಿ, ನೆನಪ ಬರವಲ್ದು ನನಗೆ. ಈಗ ನೆನಪಾತು, ಬಾಗ್ಲಿಂದ ಐತಿ. ಕಸ ಓಟು ಹೊಡೆದು ಮಕಾಯ್ಕ ತಕ್ಕೊಂಡು ಮಂಜ ಇನ್ನೂ ಬಂದೇ ಇಲ್ಲ, ಬರ್ತಾನೆ ಈಗ ಅವನು ಊರಿಗೆ ಹೋಗ್ತಾನೆ ಅಂದ್ರೆ ಏಟ್ ಬೇಜಾರಾಕನೆ ಏನೋ ಮಂಜ. ಬ್ಯಾಡ ಚಿಕ್ಕಿ ಅಂತಿರ್ತಾನೆ. ಹಂಗೆ ಸುಮ್ಮನೆ ನಕ್ಲಿಗೆ ಊರಿಗೆ ಹೋಗ್ತಾನೆ ನಾನು ಹಿಂಗೆ ಮಾಡಿದ್ರೆ ಅಂತಿರ್ತಾನಲ್ಲ, ಬ್ಯಾಡ ಅಂತಿರ್ತಾನೆ. ಈಗ ಎಲ್ಲಿ ನಿಜವಾಗ್ಲೂ ನಾಳೆ ಊರಿಗೆ ಹೋಗ್ಕಣಪ್ಪ ಅಂದ್ರೆ ಏಟ್ ಬೇಜಾರಾಕತ್ತೆ ಏನೋ ಹುಡುಗ.
ಸಂಜೆ ಹೊತ್ತಾತು ಮನೆಗೆ ಹೋಗ್ಬೇಕು. ಮತ್ತು ಹುಲ್ಲು ಹೊಲ್ದಾಗ ಎಲ್ಲವೂ ಕೆಲಸ ಮಾಡಿಕೊಂಡು ಮತ್ತು ಹುಲ್ಲು ಒಂದಿಟ್ಟು ಕಡಿಮೆ ಇತ್ತ ಮನ್ಯಾಗ ಆಕಳುಗಳಿಗೆ ಮತ್ತು ನಾಲ್ಕಿಗೆ ಬೇಕಾಕತ್ತಲ್ಲ. ಇರಲಿ ಒಂದಿಟ್ಟು ಹಸೆ ಹುಲ್ಲು ಅಂತಂದು ಕೊಯ್ಕೆನಕತ್ತಿದ್ನಿ. ಅಪ್ಪನೂ ಒಂದಿಟ್ಟು ಕೊಯ್ಯಾಕತ್ತಲ್ಲ ಹಸೆ ಹುಲ್ಲು. ಮನೆಗೆ ಹೋಗ್ಬೇಕು ಲಘು 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 ಅಲ್ಲೇ ಹೊತ್ತಾತು. ನಾವು ಹೋಗತ್ಲೆ ಅಲ್ಲೇ ಕತ್ಲನ ಆಕತೆ. ಕೆಲ್ಸದವರು ಎಲ್ಲರೂ ಹೋದರು ಮನೆಗೆ. ಮತ್ತು ನಾಳೆ ಇನ್ನೊಂದು ಈಟ್ ಐತಿ, ಗಂಡಾಳ ಬಂದವು. ಇನ್ನು ಹೆಣ್ಣಾಳಿಗೆ ಹೇಳಿಲ್ಲ ಇವರು. ಅವಾಗ ಹೇಳಿದ್ದೆ ಹೆಣ್ಣಾಳಿಗೆ ಯಾರ ಮತ್ತು ಕಳೆ ಗಿಳೆ ತೆಗಿಯೋಕೆ ಇದ್ರೆ ಹೇಳಬೇ ಅಂತಂದು ಹೇಳಿದ್ಲು. ಅಂದ್ರೆ ನಾಳಿಂದ ಬರುವಲ್ರಕ್ಕ. ಒಟ್ಟು ಹೊಲ್ದಾಗ ಟೈಮು ಹೋಗೋದ ಗೊತ್ತಾಗಂಗಲ್ಲ ನೋಡಿ. ಬೆಳಗ್ಗೆ ಬಂದಿರ್ತೇವೆ, ಸಂಜೆ ಒಟ್ಟು ಸೂರ್ಯ ಮುಳುಗ ಹೊತ್ತಿನಾಗ ಗೊತ್ತಾಗೋದು ಹೊತ್ತಾಕತೈತಿ ಅಂತಂದು. ಯಪ್ಪ ನಂದು ಹುಲ್ಲು ಕೊಯ್ಯೋದಾತಪ್ಪ, ಏಟಿಗೆ ಆಟ ತೊಗೊಂಬಾರಪ್ಪ, ಸಾಕು ಹೋಗ ನಾವು ಮನೆಗೆ ಅಲ್ಲೇ ಹೊತ್ತಾತು. ಹೌದಾ, ಸಾಕೇನಪ್ಪ ಹಂಗಾರ? ನಾನು ಒಂದು ವಾರ ಕೊಯ್ದಾನ ನೋಡು. ಸಾಕಲ್ಲ ಹಂಗಾರ. ಮತ್ತು ನಾಳೆಗೆ ಕೊಯ್ಯಕ್ಕೆ ಬರ್ತದೆ ತಗೋ. ಹೋಗೋಣ. ಹ್ಞೂ ಯಪ್ಪ ಹೋಗೋಣ ಬಾ, ಹೊತ್ತಾತಲೇ ಕತ್ಲನ ಆಕತಿ. ನಾವು ಮತ್ತು ಇದು ಗೊತ್ತಾಗಂಗಿಲ್ಲ ದಾರಿ, ಹುಳ ಹುಬ್ಡಿ. ಹೋಗೋಣ ಬಾ ಯಪ್ಪ. ನಡಿಯಪ್ಪ ಬನ್ನಿ. ಇದನ್ನೊಂದು ಹುಲ್ಲಿನ ವಾರೆ ಒಂದು ಬಂದು ನೀವು ಹಿಡ್ಕೊಂಬರ್ತೀಯ, ನಾನು ಹೋಗ್ತಾನೆ. ಮತ್ತು ನನಗೆ ಹುಲ್ಲಿಂದ ವಾರೆಗಿರಿ ಹಿಡ್ಕೊಂಡು ನಡೆಯೋಕೆ ಆಗಂಗಿಲ್ಲಪ್ಪ. ನಡಿಯಪ್ಪ ನೀನು, ನಾನು ಬರ್ತೇನೆ ತೊಗೊಂಡು ಹುಲ್ಲಿಂದ ವಾರೆ. ಮತ್ತು ಕೃಷ್ಣ ಮನೆಗೆ ಏನಾರ ಒಂದಿಟ್ಟು ಚಿಕನ್ ಏನಾರು ಒಯ್ಬೇಕತ್ ನೋಡಪ್ಪ. ಮಾಡಿದ್ದೇ ಇಲ್ಲ ನೀನು. ಹುಲ್ಲು ಹಿಂಗೆ ಕೆಲಸ ಮಾಡಿಬಿಡು, ನೀನು ಹುಲ್ಲು ತೊಗೊಂಡು ಮನೆಗೆ ಹೋಗು, ನಾನು ತೊಗೊಂಡು ಬರ್ತೇನೆ ಚಿಕನ್ ಏನಾರು. ಮತ್ತು ಆಕಿ ನಿಮ್ಮ ನಾದಿನೀನು ಬಂದಾಳ, ಉಣ್ತಾಳ. ಮತ್ತು ಹ್ಞೂ ಯಪ್ಪ ಹಂಗೆ ಮಾಡಂಗಾರ. ಇವನಿಗೂ ಮಂಜುಗೂ ಇಷ್ಟ ಚಿಕನ್ ಅಂದ್ರೆ. ಹಂಗೆ ಮಾಡಪ್ಪ. ಮನೆಯಾಗಿನೂ ಕೆಲಸ ಏನು ಇದ್ದಿಲ್ಲ, ಹಂಗ ಅಡ್ಡಾಗಿದ್ದು ಈಗೆದ್ದು ಮಕಾಯ್ಕವ್ ತಕೊಂಡು ಚಹಾ ಕುಡಿದು ಬನ್ನಿ. ಅಕ್ಕಿ ತೊಳೆದ ಕೇಳೋಣ. ಸ್ವಚ್ಛಗೆ ನೋಡ ಅಕ್ಕಿ. ರೇಷನ್ ಅಕ್ಕಿನೂ ಚಲೋ ಕೊಟ್ಟಾರ ಈ ತಿಂಗಳು. ಯಾರೋ ಹೊರಗದ್ದಾರಲ್ಲ, ನೀನೇನ ಸವಕ? ನಾನು ಯಾರು ಬಂದು ಅಕ್ಕಿ ಮುಟ್ಟಕತ್ತಾರ ಅಂತಂದು ಎದ್ದು ಬನ್ನೇವ ಲಗುನ. ನಾನ ಬನ್ನಿ ಪಾರ್ವತಿ. ನೀನಂತೂ ಬಿಡವ ಭಾಗ್ಯ ಆಗ್ಬಿಟ್ಟಿದಿ, ಕಣ್ಣಿ ಕಾಣಂಗ ಇಲ್ಲ, ಏನು ಮನೆ ಅಂತೆಲ್ಲ ಸುಳಿಯಂಗಿಲ್ಲ. ನಾವಾಗೆ ಬರ್ಬೇಕು ನೋಡು, ನೀನಂತೆಲ್ಲ ಮಾತಾಡಿಸ್ಬೇಕು ಅಂದ್ರೆ. ಭಾಳ ಕೆಲಸ ಜೋರು ಜೊತೆ ಬಿಡು ನೀನು ಅಂತ. ಈಗ ಎಲ್ಲೆಲ್ಲೂ ಬರಂಗಿಲ್ಲ ನೀನಂತ. ಅಯ್ಯೋ ಹಂಗೇನಿಲ್ಲಕ್ಕ, ಬರ್ತಿದ್ದೆ ನಾನು. ಮನ್ಯಾಗ ಒಂದಿಷ್ಟು ನಮ್ಮ ಅತ್ತಿನೂ ಊರಿಗೆ ಹೋದ್ಲ, ಹಂಗಾಗಿ ಮತ್ತು ಮನೆಯಾಗಿದ್ಲು ಅಂದ್ರೆ ಏನು ವಟ ಪಿಟಿ ಅದನ್ನು ಮಾಡು ಇದನ್ನು ಮಾಡು, ಅದನ್ನ ಯಾಕೆ ಅಲ್ಲಿಟ್ಟು ಇದನ್ನ ಯಾಕೆ ಇಲ್ಲಿಟ್ಟು ಸುಮ್ಮನೆ ತಲೆ ತಿಂತಾಳೆ. ಹಂಗಾಗಿ ಎಲ್ಲೆಲ್ಲೂ ಹೋಗಿಲ್ಲ ನೋಡು. ನಾ ಎಲ್ಲರೂ ಒಂದಿಟ್ಟು ಬೇರೆ ಕಡೆ ಹೋದ್ರೆ ಸಾಕು. ಮನೆಗೇನು ಅಲ್ಲಿ ಸಾಮಾನು ಇಲ್ಲಿ ತೆಗೆದಿಡೋದು, ಇಲ್ಲಿ ಸಾಮಾನು ಅಲ್ಲಿ ತೆಗೆದಿಡೋದು. ಈಗ ಹೊಸ ಚಳಿ ಕಲ್ತಾಳೆ ಮಗಳಿಗೆ, ಮನೆಗಿಂದ ರೇಷನ್ ಎಲ್ಲ ಕಟ್ಟಿ ತೆಗೆದಿಟ್ಕೊಳ್ಳೋದೊಂದು. ಹೌದಾ, ಏನು ತೊಗೊಂಡೋಗ್ಕಳ ಅಂತ ಅದೇ? ಏನು ಕೇಳ್ತೀಯಕ್ಕ ನೀನಂತ? ಮೊನ್ನೆ ಏನು ಮಾಡ್ಯಾಳ, ನಾವು ವಾರಕ್ಕೆ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಬಂದು ಬಳಸ್ತಾವ. ಅದ್ರಾಗ ಏನು ಮಾಡ್ಯಾಳ, ಅದ್ರಾಗ ಒಂದೊಂದು ಲೋಟ ದಾಟಿ ಎಣ್ಣೆ ತೆಗೆದು ಇಟ್ಕೊಳಕತ್ತಾಳ. ಇದು ನೋಡಿದ್ರೆ ನನ್ನ ಗಂಡ ಭಯಾಕತೈತಿ. ಎಣ್ಣಿನ ಒಂದು ವಾರ ಮಾಡೋದ್ರಲ್ಲಿ ನೀನು 4-5 ದಿವಸಕ್ಕೆ ಖಾಲಿ ಆಗೈತಿ ಅಂತಿದ್ದಿ ಎಣ್ಣಿನ. ಅಂಥದ್ದೇಟು ಎಣ್ಣೆ ಹಾಕಿ ಅಡುಗೆ ಮಾಡ್ತಿದ್ದಿ ನೀನು. ಮಾಡೋದು ಒಂದು 2 ಹೊತ್ತು ಮಾಡ್ತಿದ್ದಿ ಅಂದ್ರೆ ಸಹಿ. ಹೆಣ್ಣಿಲ್ಲ ಅಂತಿದ್ದಿ ಅಂತಂದು ನನಗಂತೂ ಇದನ್ನ ಇಲ್ಲ, ಒಂದೀಟು ಗೊತ್ತಿಲ್ಲ ಈಗ ಹಿಂಗೆ ಮಾಡಕತ್ತಾಳ ಅನ್ನೋದು. ನಾನು ಏನೋ ಹುಡ್ಕಕ್ಕ ಅಂತಂದು ಇದು ಮೇಲೆ ಟ್ರಂಕ್ ತೆಗೆದ್ನವ, ಹಾಕಿದ ಅದನ್ನ ಟ್ರಂಕ್ ತೆಗೆದು ಅದರಿಂದ ಏನಾಯ್ತು ತೆಗಿಯಾಕಂತ ಹೋಗೇನಿ. ಟ್ರಂಕ್ನಾಗ ಇದು ಡಬ್ಬಿಗಳು ಇರ್ತಾವಲ್ಲ, ಡಬ್ಬ್ಯಾಗ ತುಂಬಿ ಎಣ್ಣಿನ ಒಂದು ಅರ್ಧ ಡಬ್ಬಿ ಮಾಡ್ಯಾಳ ಅದನ್ನ. ಅಯ್ಯೋ ಶಿವನೇ ಅಂತಂದು ನಾನು ತೆಗೆದೆ ಅದನ್ನ. ಅಯ್ಯೋ ತೆಗಿಯತ್ಲೆ ಏನಾಗೈತಿ, ನಂಗೆ ಓಡ್ ಬಂದ್ಬಿಟ್ಲವ. ಏನಾಗೈತಿ ನಂಗೆ ಬಂದು ನಾನು ಟ್ರಂಕ್ ಯಾಕೆ ಮುಡ್ತಿದ್ದಿ, ನಿನ್ಗೆ ಯಾರು ಮುಟ್ಟು ಅಂದರು ಮಾಡು ಅಂದರು, ನನ್ನ ಸಾಮಾನು ಮುಡ್ತಿದ್ದಿ, ನಾನು ನೀನು ಕಳಿ ಮಾಡ್ಕೊಂಡಿಯ ಹಂಗೆ. ನಾ ಹೇಳೇ ಇಲ್ಲ ಮನೆಯಾಗಿನ ಎಣ್ಣೆ ತೆಗೆದಿಟ್ಟಿ ಅಂತ, ನಾ ಏನು ಮಾತಾಡೇ ಇಲ್ಲ. ತನ್ನಷ್ಟಕ್ಕೆ ತಾನ ಹೊಪ್ಕೊಂಬಿಟ್ಲವ. ಏನು ಕಳ್ಳಿ ಅಂತ ಮಾಡಿಯ, ಹಂಗೆ ಹಿಂಗೆ ಇರಲಿ ಅಂತ ಹಿಂದಕ್ಕಿಟ್ಟಿರ್ತೀವಿ. ಯಾವಾಗಾರ ಇಲ್ದತ್ನಾಗ ಅವನು ಇಲ್ದಾಗ ಬೇಕಾಕತಿ ಅಂತಂದು ಹಂಗೆ ಹಿಂಗೆ ಅನ್ನಕತ್ಲವ. ಇದ್ರ ಕೂಟಾಗ ಏನು ಬಾಯಿ ಕೊಡೋದು ಅಂತಂದು ಸುಮ್ಮನೆ ಅದೇ. ಅದಕ್ಕೆ ಈಗ ಅದನ್ನ ಸಾಗಿಸ್ಬೇಕಲ್ಲ, ಹಿಂಗೆ ಮಾಡಿ ತೊಗೊಂಡು ಹೋಗ್ಯಾಳ ಅನ್ನಿಸ್ತೈತಿ. ನಾನು ನೋಡಿಲ್ವ ಮ್ಯಾಲೆ. ಅಯ್ಯೋ ಶಿವನ, ಭಾಳ ಸ್ವಾಣಿ ಅಂತದ್ ಕೂಡ ಎತ್ಬಿಡೇವ ನಿನಗತ್ತಿ. ಏನು ಮಾಡ್ಬೇಕು ನೋಡು. ಅದಕ್ಕೆ ಎಲ್ಲೆಲ್ಲ ಆಯಂಗಿಲ್ಲ. ನಾನಂತ್ರ ಈಗ ಮೈ ಬಿಟ್ಟು ಅದಿತ್ತಂದ್ರೆ ಎಲ್ಲೆಲ್ಲ ಹೋಗಂಗಿಲ್ಲ ನೋಡು. ಎಲ್ಲರೂ ಒಂದೀಟು ಆಕಳಿಗೆ ನೀರು ಕುಡ್ಸಂತಾಡಿ, ಹಕ್ಕಿ ಪಕ್ಕಿ ಒಣೆಯಾಕನ, ಜ್ವಾಳ ತೊಳೆದಾಕನ ಅಂತಂದು ಹೋದ್ರೆ ಸಾಕು. ಅಡುಗೆ ಮನ್ಯಾಗ ಏನಾರು ಒಂದು ಎಡವಟ್ಟು ಮಾಡೇ ಇರ್ತಾಳೆ. ಹೋಗ್ಲಿ ಬಿಡೇವ, ಎಲ್ಲೆಲ್ಲ ಹೋಗಕ್ಕೆ ಹೋಗ್ಬೇಡಂಗಾರ ಬಿಡು. ನಾವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ನೀನು ಹಂಗಾರ. ನಾನು ಅಡ್ಡಾಡ್ಕೊಂತ ಹಂಗೆ ಬಂದೆ. ಮನ್ಯಾಗಂತ್ರ ಏನಿಲ್ವ, ನನ್ನ ಸಸಿ ಎಲ್ಲ ಮಾಡ್ಕೊಂಡು ಹೋಗತ್ತೆ. ಕೆಲಸ ಏನಿದ್ದಿಲ್ಲ ನೋಡಕ್ಕಿ. ಅವ್ರ ತಂಗಿನ ಐತಲ್ಲ, ಅಕ್ಕ ತಂಗಿ ಕೂಡ್ಕೊಂಡು ಎಷ್ಟು ಲಗು ಎದ್ದು 4ಕ್ಕೆ ಎದ್ದಿರ್ತಾರೆ ನೋಡಿ ಇಬ್ಬರು ಕೂಡಿ. ಎಷ್ಟು ದೌಡ್ ಅಡುಗೆ ಮಾಡೋದು, ಹೊಲಕ್ಕೆ ಬುತ್ತಿ ಕಟ್ಟೋದು ಮಾಡೋದು. ಕರೆ ಹೇಳ್ಬೇಕು ಅಂದ್ರೆ ಇನ್ನೊಂದು ಗಂಡು ಮಗ ಇದ್ದಿದ್ರೆ ಅವ್ರ ತಂಗಿನೂ ಮಾಡ್ಕೊತಿದ್ ನೋಡು. ಅಕ್ಕ ತಂಗಿ ಹೊಂದ್ಕೊಂಡು ಹೋಗಿದ್ರು. ಏನು ಮಾಡ್ಬೇಕು, ದೇವ್ರು ಒಂದ ಮಗನ ಕೊಟ್ಟಾನ. ಹಾಗಾಗಿ ಒಬ್ಬಕ್ಕೆ ಮಗಳು, ಒಬ್ಬಕ್ಕೆ ಮಗ, ಒಬ್ಬ ನಮಗ.
ಹಾಗಾಗಿ ಪಾಪ ಎಲ್ಲ ಕೆಲಸ ಮಾಡ್ತೈತೆ ಅದು ಹುಡುಗಿ. ಹೌದ್ವಾ ಖರೇನ ಭಾಳ ಇದು ಅಂದ್ಕೊಂಡು ಕಳ್ಬಿಡೋಕೆ. ಮತ್ತು ಅಡಿಗೆ ಸಂಜೆ ಮುಂದೆ ಏನು ಮಾಡ್ಬೇಕು ಇವ? ಏನು ಮಾಡೋದು ಏನು ದಿನ ಒಂದು ಕಡೆಗಿದೊಂದು ಜೋಡಿಸಿ ಸಾಕು ಹೋಗತ್ತೆ ನೋಡಿ. ನನಗಂತೂ ನೋಡ್ಬೇಕು ಈಗ ಏನು ಮಾಡ್ಬೇಕು. ಏನಯ್ಯಪ್ಪ ಏನಾರ ತೊಗೊಂಬರ್ತೈತೆ ಏನೋ ಕೋಳಿ ಮಟನ್ ಅದನ್ನ ತೊಗೊಂಬಂದ್ರೆ ಮತ್ತು ಮಾಡ್ಬೇಕು. ಅದಕ್ಕೆ ಏನು ಮಾಡಿಲ್ಲ, ಮಸಾಲೆ ಒಂದು ಎತ್ತಿಟ್ಟಾನಿ ನೋಡೋಣ ಏನಾರ ಮಾಡಿದ್ರೆ ಆತು ಸಂಜೆ ಮುಂದೆ ಅಂದು. ಆಯ್ತು ತಗೊಳವ, ನಾನು ಹಂಗೆ ಬನ್ನಿ ಅಡ್ಡಾಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ಆತು ಅಂದು. ನಮ್ಮ ಮಂಜ ಅಲ್ಲೇ ಹೊತ್ತಾತಿನೂ ಬಂದೆ ನೋಡಿ ಶಾಲೆಯಿಂದ. ಬರ್ತಾನೆ ಬಿಡು ಅವನೇನು, ದಾರಿ ಗೊತ್ತೈತಿ ಬರ್ತಾನೆ. ಇರು ಉಂಡು ಹೋಗಂತೆ ಅಂತ ಏನಾರು ಮಾಡ್ತಾನೆ. ಅಯ್ಯೋ ರಾತ್ರಿ ತನಕ ಇಲ್ಲೇ ಇರೋ ಅಂತೀಯ ಇಲ್ವಾ? ಹೋಗ್ಬೇಕು ನಾನು ಮನೆಗೆ ನೋಡ್ಬೇಕು. ನಾವು ಇನ್ನು ಏನಾರು ಮಾಡೋದು ಮಧ್ಯಾಹ್ನಕ್ಕೆ ಒಂದಿಷ್ಟು ಇದು ಅವ್ರಿಗೆ ಕಾಳು ಪಲ್ಯ ಅದನ್ನ ರೊಟ್ಟಿ ಮಾಡಿದ್ಲ. ಸಂಜೆ ಮುಂದೆ ಏನಾರು ಒಂದಿಷ್ಟು ಮಾಡ್ಬೇಕು. ನಾವು ಏನು ಮಾಡಿ ಇಲ್ಲ ತರಿಸಿಲ್ಲ, ನೋಡ್ಬೇಕು. ಇದು ನನ್ನ ಗಂಡ ಏನಾರು ತೊಗೊಂಬರ್ತೈತೆ ಏನೋ ನೋಡಿ ಮಾಡ್ಬೇಕು. ಆಯ್ತು ತಗೋ ಪಾರ್ವತಿ, ಬಾ ಬಿಡುವುದಾಗ ನಿಮ್ಮ ಅತ್ತೇನಿಲ್ಲ ಅಂತಿದ್ದಿ, ಅಡ್ಡಾಡ್ಕೊಂತ ಬರ್ಬೇಕು. ಹಂಗೆ ಬರ್ತಾನೆ ತಗೋಕ ನಾಳೆ. ಆಯ್ತು ತಗೋ ಬರ್ತೇನೆ ನಾನು. ಯಾಕೆ ಒಬ್ರು ಕಾಣಕತ್ತಿಲ್ಲ? ಮನ್ಯಾಗ ಅದಾರ ಎಲ್ಲಾರ ಹೋಗ್ಯಾರ? ಸವಿ ಸವಿ ಹಂಗೆ ಯಾಕಂಗೆ ಕೂಗ್ತಿದ್ದಿ? ಮನ್ಯಾಗ ಬಂದು ಒಳಗೆ ಬಂದ್ರು ಮನ್ಯಾಗ ಇರ್ತದೆ, ಎಲ್ಲಿ ಹೋಗಕ್ಕೆ ಹೋಗೋಣ ನಿಂದ್ರು ಬನ್ನಿ ಹೇಳಿ. ಯಾಕಂಗೆ ಕೂಗ್ತಿ? ಏನಕ್ಕೆ ಅವ್ರು ಹಿಡ್ಕೊಂಬಂದಿ? ನಿನಗೋಸ್ಕರ ನಾನು ಚಿಕನ್ ತೊಗೊಂಬಂದಿ ನೋಡು. ಚಿಕನ್ ಇಷ್ಟ ಆಗಲಿ ನಿನಗೆ, ಹಂಗಾಗಿ ಬರಾಕತ್ತಿದ್ದೆ ಹೊಲದಿಂದ. ಚಿಕನ್ ತೊಗೊಂಡು ಮತ್ತು ಕಾಯಿನೂ ಇಲ್ಲ ಅನ್ನಕತ್ತಿದ್ದೆಲ್ಲ. ಮತ್ತು ಹೊಲ್ದಾಗ ಒಂದು ಕಾಯಿ ಸಿಕ್ತ, ಅದನ್ನ ಸುಲ್ಕೊಂಡು ತೊಗೊಂಬಂದೆ. ತಗೋ, ಅದು ಬೇಗ ಮಾಡಿಬಿಡ್ರಿ, ರಾತ್ರಿ ಒಂದು ಊಟಕ್ಕೆ ಹಾಕೋಕತ್ತಿ. ಯಾಕೆ ಕೆಲ್ಸಕ್ಕೊಂಟಿ? ಯಾಕಲಿ? ಅಲ್ಲ ಹೊಲಕ್ಕೆ ಹೋಗ್ಬರೋದಲ್ದ ಮತ್ತೆ ಯಾಕೆ ಕೆಲ್ಸಕ್ಕೆ ಹೋಗ್ಲಿ? ನಾನು ಯಾಕಂಗೆ ಕೇಳಾಕತ್ತಿ? ಯಾಕೆ ಇಲ್ಲ, ಯಾಕೆ ಅಷ್ಟು ಅವಸರ ಮಾಡಕತ್ತಿದ್ದೆಲ್ಲ? ಮತ್ತೆ ಏನಾದ್ರು ಬೇರೆ ಕೆಲಸ ಹುಡ್ಕೊಂಡು ಏನೋ ಅನ್ಕೊಂಡೆ. ನೀನು ನನಗೇನು ಮತ್ತು ಹಗಲೆಲ್ಲ ಹೊಲದಾಗ ಮಾಡಿದ್ದಲ್ದ ಮತ್ತು ಸಂಜೆ ಮುಂದೆ ಇನ್ನೊಂದು ಕೆಲಸ ಹುಡುಕಿ ಕೊಡಾಕಿದ್ದಿ ಬಿಡು ನೀನು. ತಗೋ. ಚಿಕನ್ ಯಾರು ತೊಗೊಂಬ ಅಂದ್ರೆ ನೀನು ಮಟನ್ ತೊಗೊಂಬರ್ಬೇಕಿಲ್ಲ? ಅಯ್ಯೋ ಶಿವನ, ಸಂಜೆ ಮುಂದೆ ಯಾರು ಕೊಯ್ತಾರಲ್ಲ ಮಟನ್? ಚಿಕನ್ ಸಿಕ್ಕಿರೋದ ಹೆಚ್ಚು ಚಲೋ ಇತ್ತು. ತಗೋ ಚಿಕನ್ನು ಎಷ್ಟು ರುಚಿ ಆಕತಿ ಮಾಡು. ಒಂದು ಹೊತ್ತಿಗೆಲ್ಲ ಏನು ಮಟನ್ ಮತ್ತು ತರೋಣಂತ ನಾಳೆ ನಾಡ್ದಾಗ. ಕಾಯಿನೂ ಇದು ನೋಡು ಚಲೋ ಐತಿ ಕಾಯಿ, ಮತ್ತು ಕಾಯಿನೂ ಇಲ್ಲ ಅಂತಿರ್ತೀಯಲ್ಲ, ಹಾಗಾಗಿ ಹೊಲ್ದಾಗ ಒಂದು ಕಾಯಿ ಸಿಕ್ತಾ, ಅದು ಬೆಳೆದಿತ್ತು ಮರದ ಬಿಡೋಕೆ, ಹಾಗಾಗಿ ಅದನ್ನ ತೊಗೊಂಬಂದು ಕೊಡು. ಒಂದು ಸ್ವಲ್ಪ ಚಲೋತ್ನಂಗೆ ಮಾಡು. ಮಸಾಲೆ ಏನಾರು ಬೇಕು ಅಂದ್ರೆ ಹೇಳು, ತೊಗೊಂಬರ್ತಾನೆ ಮಸಾಲೆ ಪ್ಯಾಕೆಟ್ಗಳು. ಏನೇನೋ ಹಾಕ್ತಾರಲ್ಲ ಚಿಕನಿಗೆ. ಅದು ಹೆಂಗ ನೀನ ಮಾಡ್ಬಾ ಇಲ್ಲಿ, ನನಗಂತೂ ಬರಂಗಿಲ್ಲ. ನೀ ಹೇಳೋದು ಎಲ್ಲ ಪ್ಯಾಕೆಟ್ಗಳು ಹಾಕಿ ಅದು ಹೆಂಗ ನೀನ ಒಂದ್ಸರಿ ತೋರಿಸ್ಕೊಡ್ಬಾ ಇಲ್ಲಿ. ಯಾಕೋ ಈಗಂತೂ ಭಾಳ ಮಾತಾಡ್ತಿ ಬಿಡು ಹಂಗಾರೆ ನೀನು. ಏನಾರು ಹೇಳಿ ಅದಕ್ಕೊಂದು ಮಾತಾಡೋದು. ಮತ್ತೆ ನಿನ್ನ ಜೊತೆಗೆ ಬಾಳೆ ಮಾಡಕತ್ತಿ 30 ವರ್ಷ ಆಯ್ತು, ಇನ್ನು ನನಗೆ ಹಂಗೆ ಮಾಡು ಹಿಂಗೆ ಮಾಡು ಕತೆ ಹೇಳ್ತಿದ್ದಿ, ಪುರಾಣ ಹೇಳಕ್ಕೆ ಬರ್ತಿದ್ದೆ ನನಗೆ ನೀನು. ಆಯ್ತು ಬಿಡೆ ಮಾರೈತಿ, ಕೈಕಾಲು ಮುಖ ತೊಳ್ಕೊಂಬರ್ತಾನೆ, ಚಹಾ ಕೊಡು ಹೋಗಿ, ಮಾಡಕ್ಕೆ ಇಡು ಹೋಗು. ಏನು ಈ ಮನ್ಯಾಗ ಹಿರಿಯ ಮನುಷ್ಯ ಅನ್ನೋದು ಮರ್ಯಾದೆನೇ ಇಲ್ಲ ಬಿಡು ನನಗೆ. ಏನು ರೆಸ್ಪೆಕ್ಟ್ ಇಲ್ಲ ನನಗೆ, ಅನ್ರೆಸ್ಪೆಕ್ಟ್. ಪುಣ್ಯಕ್ಕೆ ಯಾರು ಕೇಳಿಸ್ಕೊಂಡಿರ್ಲಿಕ್ಕೆ ಮಾತಾಡಿದ್ದು. ಮುಖನಾದ್ರೂ ತೊಳ್ಕೊಳ್ಳೋಣ, ಈಗ ಬಂದೆ ಹೊಲದಿಂದ ಮುಖ ತೊಳ್ಕೊತಾನೆ. ಚಹಾ ಕಿಟ್ಟಾನಿ ಅತ್ತಿಯರು ಇಲ್ಲ, ಎಲ್ಲೋಗ್ಯಾರ ಏನ? ಮಾನ್ಸಾಗ ಮುಖ ತೊಗೊಂಬಾರ್ವ ಚಹಾ ಕುಡಿವಿ ಅಂತ ಅಂದೆ, ಮುಖ ತಗೊಳಕೋಗ್ಯಾಳ ಏನ? ನಾನು ತೊಗೊಂಬಂದಿ ಈಗ. ಈಕಿನ ಊಟ ಬಾಗಿಲ್ಗಸ ಎಲ್ಲ ಹೊಡೆದು ಮುಖ ತೊಗೊಂಬರ್ತಾನಕ್ಕ ಚಹಾ ಕಿಡೋ ಅಂದ್ಲ. ಚಹಾ ಕಿಡೋಣ ಅಂತಂದು ಒಳಗೆ ಬಂದೆ. ಜ್ಯೋತಿ ಬಂದ್ರೆ ಅನ್ನಿಸ್ತತನ ಅತ್ತಿಯರು? ಇಲ್ಲೇ ಅದನ್ನು ಬರ್ರಿ ಅತ್ತಿಯರ, ಒಳಗೆ ಅಡುಗೆ ಮನೆಯಾಗ ಅದನ್ರಿ. ತಗೊಳವ ನಿಮ್ಮ ಮಾವ ಚಿಕನ್ ತೊಗೊಂಬಂದತ್ ನೋಡು, ಕೋಳಿದು. ಮಾಡಂಗಾರ. ಹೌದ್ರಿ ಅತ್ತಿಯರ, ನೀವು ಹೇಳಿದ್ರಿ ಏನ್ರಿ? ಇಲ್ಲವ, ನಾನೇನು ಹೇಳಿಲ್ಲ, ನಿಮ್ಮ ಮಾವನ ತೊಗೊಂಬಂದೈತಿ. ನಾನು ಪಾರ್ವತಿಯರ ಮನೆಗೆ ಹೋಗಿದ್ನಿ, ಹಂಗೆ ಅಡ್ಡಾಡ್ಕೊಂತ ಬರೋ ಮುಂದೆ ನನಗೇನು ಕಾಣಲಿಲ್ವ ನಿಮ್ಮ ಮಾವ ಅಲ್ಲೆಲ್ಲೂ. ಮತ್ತು ಈಗ ಬಂದ್ರೆ ತೊಗೊಂಬಾಡು. ಹೌದೇನ್ರಿ ಅತ್ತಿಯರ, ಚಲೋ ಆಯ್ತು ಬಿಡ್ರಿ. ನಾಳೆ ಆಕಿ ಮಾನ್ಸನ ಊರಿಗೆ ಹೋಗ್ಕೊನಿ ಅಂತ ಅನ್ನಕತ್ತಿದ್ಲ, ಹಾಗಾಗಿ ಹೇಳ್ತಂತಡಿವ ನಿಮ್ಮ ಮಾವಗ ಚಿಕನ್ನಾರ ಏನಾರು ತೊಗೊಂಬರ್ತೈತಿ ಅಂತ ಅನ್ನಕತ್ತಿದ್ನಿ. ಹಂಗಾಗಿ ಮಾವರ ತೊಗೊಂಬಂದ್ರಲ್ರಿ ಅತ್ತಿಯರ, ಹಂಗಾಗಿ ಕೇಳಿದ್ನಿ. ಅದು ನೀಡ್ರಿ ಅತ್ತಿಯರ, ನಾನು ಮಾಡ್ತೇನೆ, ಒಗ್ಗರಣೆ ಕೊಡ್ತೇನೆ. ಚಹಾ ಕುಡಿತೀರೇನ್ರಿ? ಹ್ಞೂ ಸೋಸು ಚಹಾ. ನನಗೊಂದು ಕಪ್ಪು, ನಿಮ್ಮ ಮಾವನು ಬಂದೈತಿ, ಮುಖ ತೊಗೊಳಕ್ಕೆ ಹೋಗೈತಿ. ನಿಮ್ಮ ಮಾವ ಒಂದು ಕಪ್ಪು, ನನಗೊಂದು ಕಪ್ಪು ಸೋಸುವ. ಸರಿ ಅತ್ತಿ. ಅತ್ತಿರ ತೊಗೊಳ್ರಿ. ನಿನಗೊಂದು ಕಪ್ ಸೋಸಿಗೆ ಹೋಗಿಲ್ಲ ಜ್ಯೋತಿ, ಖಾಲಿ ಆತೇನೆ 2 ಕಪ್ಪಿಗೆ? ಇಲ್ರಿ ಅತ್ತಿರ, ಐತ್ರಿ, ಇನ್ನೊಂದು ಸ್ವಲ್ಪ ಐತೆ ತೊಗೊಳ್ರಿ. ನಮ್ಮ ಮಾಂಸನ ಕುಡ್ದಿಲ್ಲ, ಹಾಕಿ ನಾನು ಕುಡಿತೀವಿ, ನೀವು ತೊಗೊಳ್ರಿ. ಸರಿ ತೊಗೊಳ. ಕಾಯಿ ಬೇಕು ಅಂದ್ರೆ ಹೊಡೆದಿದ್ದಿಲ್ಲ ಅನಿಸ್ತೈತಿ, ಇದನ್ನ ಹೊಡ್ಕೊ. ಸರಿ ಅತ್ತಿರ. ಸೌತೆಕಾಯಿ ಇದಾವನ ಅಲ್ರಿ? ಸೌತೆಕಾಯಿ ಉಳ್ಳಾಗಡ್ಡಿ ಹೆಚ್ಕೊಂತಾನೆ ತೊಗೊಳ್ರಿ. ಸರಿ ತಗೋ ಜ್ಯೋತಿ. ಕಾಯಿ ಹೊಡ್ಕೊಂಬಂದು ಸಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾನಂತೆ. ಅಕ್ಕ ಏನು ಮಾಡಕತ್ತಿ ಅಕ್ಕ? ಏನಿಲ್ಲ ಜ್ಯೋತಿ, ಚಿಕನ್ ಮಾಡಕತ್ತಿದ್ದೆ. ಒಂದಿಷ್ಟು ಇದನ್ನೇ ಹೆಚ್ಚು ಬಾಯಿಲಿ ಸೌತೆಕಾಯಿ ಅದನ್ನ ಉಣ್ಣಾಕ ನೀಡಿದ್ರಾತ ಎಲ್ಲಾರ್ಗು. ಹೌದೇನಕ್ಕ, ಎಷ್ಟಂತಾಳೆ ನೋಡಕ್ಕ. ಸೌತೆಕಾಯಿ ಸಾಕ? ಉಳ್ಳಾಗಡ್ಡಿ ಹೆಚ್ಚಲೇನಕ್ಕ? ಸೌತೆಕಾಯಿ ಸಾಕು ತಗೋ. ಮಂಜ ಬರೀ ಅವನ ತಿಂತಾನ. 1-2 ಉಳ್ಳಾಗಡ್ಡಿ 1-2 ನಿಂಬೆಹಣ್ಣು ಹೆಚ್ಚಿಬಿಡು ಸಾಕು. ಹ್ಞೂನಕ್ಕ.
ಅಕ್ಕ ಸತಿಕ ಇದನ್ನ ಉಳ್ಳಾಗಡ್ಡಿನ ಹೆಚ್ಚನಕ್ಕ ನಿಂಬೆಹಣ್ಣು ಇದು ಸಿಗ್ಲಿಲ್ಲಕ್ಕ ಅವು. ಅಯ್ಯೋ ಈ ನಿಂಬೆಹಣ್ಣು ಖಾಲಿ ಆದಂಗೆ ಕಾಣ್ತಾವನ, ಇರ್ಲಿ ಬಿಡು ಮತ್ತೆ. ಊಟಕ್ಕೆ ಎಲ್ಲ ಆಗೈತಿ ಮಾಂಸ. ಒಂಚೂರು ನಿಮ್ಮ ಮಾವರಿಗೆ ಕೊಟ್ಟು ಬರ್ತೇನೆ ಹೋಗಿ. ಹ್ಞೂನಕ್ಕ ಕೊಟ್ಟು ಬರ್ತೇನೆ. ತಡಿ ಹಾಕೊಡ್ತಾನೆ ಪ್ಲೇಟ್ನಾಗ. ಅದನ್ನ ಕೊಟ್ಟು ಬಾ ಮಾಂಸ, ಮತ್ತು ಹಾಕೊಡ್ತಾನಂತೆ. ಹ್ಞೂನಕ್ಕ ಮಾವ್ರು ತಗೊಳ್ರಿ ಊಟಕ್ಕೆ. ನಮಸ್ಕಾರ ರೀ ಎಲ್ಲರೂ. ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನನಗೂ ಬೇಜಾರೈತ್ರಿ, ನಾಳೆ ನಮ್ಮ ತಂಗಿ ಊರಿಗೆ ಹೊಂಟಾಳ್ರಿ. ಹಾಗಾಗಿ ಆಕೆ ಊರಿಗೆ ಹೋಗ್ಕಾಳ ಅನ್ನ ಇದಕ್ಕೆ ಮತ್ತು ಚಿಕನ್ ಮಾಡೇವ್ರಿ ಇವತ್ತು. ನೀವು ಏನೇನು ಅಡುಗೆ ಮಾಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಿರಲ್ರಿ ಅವರೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಮುಂಚೆಗೆ ವಿಶ್ ಮಾಡೇನ್ರಿ, ನನಗೆ ಮೆಸೇಜ್ ಮಾಡಿದರು. ಆಮೇಲೆ ಹೈಪ್ ಮಾಡಿರಿ ನಮ್ಮ ವೀಡಿಯೋಸಿಗೆ. ಹೇಳೇನ್ರಿ ನಿಮ್ಗೆ, ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನಿಮ್ಗೆ ಭಾಳ ಹೆಲ್ಪ್ ಆಕತ್ರಿ. ಹಂಗಾಗಿ ಕೇಳ್ಕೊಳಕತ್ತೀನಿ ರೀ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತಾನೆ ರೀ. ಮುಂದಿನ ವಿಡಿಯೋ ಬರೋದು ಮಾಂಸ ಊರಿಗೆ ಹೋಗೋದಿರ್ತೈತೆ ರೀ.